ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCL ಚೆಸ್ಕಾಂ ಪವರ್ ಮ್ಯಾನ್ನಲ್ಲಿ ಒಂದು ಸೆಕೆಂಡ್ ಲೀಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿರುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದು ಬಿಟ್ಟಿರುವಂಥದ್ದು 27 ಜುಲೈ. ಬಟ್ ನಾನೇನಪ್ಪ ಅಂತಂದರೆ ಆವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಇವಾಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಓಕೆನಾ. ಇದರಲ್ಲಿ ಏನಪ್ಪ ಅಂತಂತಂದರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ನೋಡೋಣ. ಅಂತಿಮ ಆಯ್ಕೆ ಪಟ್ಟಿಯಿಂದ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಮತ್ತು ಕೌನ್ಸ್ಲಿಂಗ್ ಹಾಜರಾಗದೇ ಇದ್ದಂಥವರು ಎಲ್ಲ ಒಂದು ಅಭ್ಯರ್ಥಿಗಳ ಒಂದು ಬದಲಿಗೆ ಏನು ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ವೇಟಿಂಗ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಅಂದರೆ ಸೆಕೆಂಡ್ ಲಿಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೆ ಇದು ಒಂದು ತಾತ್ಕಾಲಿಕ ಕಾಯ್ದಿರಿಸಿದ ಪಟ್ಟಿ ಅಂಥೇಳಿ ಬಿಟ್ಟಿದ್ದಾರೆ. ಇದರಲ್ಲಿ ನಿಮಗೇನಾದರೂ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ 4/8/2026 ಅಂದರೆ ಈಗಾಗಲೇ ಮುಗಿದಿದೆ. ಓಕೆನಾ. ಬಿಟ್ಟಿದ್ದರು. ಇದರ ಒಂದು ನೆಕ್ಸ್ಟ್ ಅಂತಿಮ ಏನಪ್ಪ ಅಂತಂದರೆ ಕಾಯ್ದಿರಿಸಿದ ಪಟ್ಟಿ ಅಂಥೇಳಿ ನೆಕ್ಸ್ಟ್ ಬಿಡ್ತಾರೆ ಸ್ನೇಹಿತರೆ. ಓಕೆನಾ. ಈಗ ನಾವು ಇದನ್ನು ಬೇಕಿದ್ರೆ ನಾನು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ PDF, ಎಲ್ಲರೂ ಸಹ ಜಾಯ್ನ್ ಆಗಿ. ಲಿಂಕ್ ಸಹ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುತ್ತೆ. ಟೋಟಲಾಗಿ 24 ಜನ ಜಾಯ್ನ್ ಆಗಿದ್ದಾರೆ ಸ್ನೇಹಿತರೆ. ಮತ್ತೆ ವೇಟಿಂಗ್ ಲಿಸ್ಟಲ್ಲಿ 24 ಜನ ಇದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಒಂದು KPTCL ಅಭ್ಯರ್ಥಿಗಳಿಗೆ. ಯಾಕಪ್ಪ ಅಂತಂತಂದರೆ ಕೆಲವೊಬ್ರದ್ದು ಪಾಯಿಂಟಲ್ಲಿ ಹೋಗಿದೆ ಫೈನಲಲ್ಲಿ, ಫಿಸಿಕಲ್ ಎಲ್ಲ ಕ್ಲಿಯರಾಗಿ ಪಾಪ. ಹಾಗಾಗಿ ಏನಪ್ಪ ಅಂತಂದರೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೆಕ್ಸ್ಟು ಏನು ಬರ್ತಾ ಇದೆಯಲ್ಲ, ಬೆಸ್ಕಾಮು ಮತ್ತು ಮೆಸ್ಕಾಮ್ ಆಗಿರ್ಬೋದು, ಹಾಗೆ ಹೆಸ್ಕಾಮ್. ಓಕೆ, ಈ ಎಲ್ಲ ನಿಗಮಗಳಿಗೂ ಸಹ ಏನಪ್ಪ ಅಂತಂತಂದರೆ ಸೆಕೆಂಡ್ ಲಿಸ್ಟು ಬರುತ್ತೆ. ಕೇಳ್ತಾ ಇದ್ದರೆ ಸೆಕೆಂಡ್ ಲಿಸ್ಟ್ ಬರುತ್ತಂತ ಬರುತ್ತೆ. ಇಲ್ಲಿ ನೀವು ಏನು ಗಮನಿಸಬೇಕಾದ ವಿಷಯ ಅಂತಂತಂದರೆ ಚೆಸ್ಕಾಮ್ದು ಫೈನಲ್ ಲಿಸ್ಟ್ ಬಂದಿದ್ದು 11 ನವೆಂಬರ್ 2026 ನವೆಂಬರ್. ಇದರ ಒಂದು ಸೆಕೆಂಡ್ ಲಿಸ್ಟ್ ಬಂದಿದ್ದು ಆಗಸ್ಟ್ 2025. ಎಷ್ಟು ಮಂತ್ ಆಗಿದೆ ಅಂತಂದರೆ ಸರಿಸುಮಾರು 8 ತಿಂಗಳಾಗಿದೆ ಸ್ನೇಹಿತರೆ. ಹಾಗಾಗಿ ನೀವು ಇದಕ್ಕೆ ವೇಟ್ ಮಾಡದೆ ನೀವು ಬೇರೆದಕ್ಕೂ ಸಹ ಪ್ರಿಪ್ರೇಷನ್ ಮಾಡಿ ನಿಮ್ಮದೆಲ್ಲ ಈಗ ನೋಡ್ಬೋದು ನೀವು ಬೆಸ್ಕಾಮಲ್ಲಿ ಕೆಲವೊಬ್ರದ್ದು ಪಾಯಿಂಟಲ್ಲಿ ಹೋಗಿದೆಯಲ್ಲ, ಅವ್ರದ್ದು ಸೆಕೆಂಡ್ ಲೀಸ್ಟಲ್ಲಿ ಬಿಟ್ಟರೆ ಖಂಡಿತವಾಗಿಯೂ ಬರುತ್ತೆ. 100% ಯಾರ್ದೆಲ್ಲ ಪಾಯಿಂಟಲ್ಲಿ ಹೋಗಿದೆಯೋ ಅವರು ಸೆಕೆಂಡ್ ಲೀಸ್ಟಲ್ಲಿ ಬರ್ತೀರಾ ವೇಟಿಂಗ್ ಲಿಸ್ಟಲ್ಲಿ. ಬಟ್ ಸೆಕೆಂಡ್ ಲೀಸ್ಟು ಬಿಡೋದು ಭಾಳ ಲೇಟ್ ಆಗುತ್ತೆ ಸ್ನೇಹಿತರೆ. ಸುಮಾರು 8ರಿಂದ 9 ತಿಂಗಳಾಗ್ಬೋದು, 1 ವರ್ಷವೂ ಸಹ ಆಗುವಂಥ ಚಾನ್ಸಸ್ ಇರುತ್ತೆ, ಕೆಲವೊಮ್ಮೆ ಹೇಳಕ್ಕೆ ಬರಲ್ಲ. ಬಟ್ 8ರಿಂದ 9 ತಿಂಗಳಾಗುವಂಥ ಕಾರಣಕ್ಕಾಗಿ ನೀವು ಬೇರೆದಕ್ಕೂ ಅಪ್ಲೈ ಮಾಡಿ. ಈಗ ಮತ್ತೊಂದು ನೋಟಿಫಿಕೇಷನ್ ಸಹ ಬರ್ತಾ ಇದೆ KPTCL, ಅದಕ್ಕೂ ಸಹ ಅಪ್ಲೈ ಮಾಡಿ. ಬಟ್ ಯಾರದೆಲ್ಲ ಸೆಕೆಂಡ್ ಲಿಸ್ಟ್ಗೆಲ್ಲ ವೇಟ್ ಮಾಡ್ತಾಯಿದ್ರು ಅವ್ರಿಗೊಂದು ಗುಡ್ ನ್ಯೂಸ್ ಅಂತ ಹೇಳ್ತಾ, ಚೆಸ್ಕಾಮಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಅವರೆಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್. ಓಕೆನಾ. ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹ ಕಾಮೆಂಟನ್ನು ಹಾಕಿ ಅಂತ ಹೇಳ್ತಾ ಇದು ಒಂದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನೀವು ನೋಡ್ಬೋದು, ನಿಮಗೆ ಯಾವೊಂದು ಯೂಟ್ಯೂಬರು ಸಹ ಮೊದಲಿಂದ 2024ರಿಂದ ನಾನು ನಿಮಗೆ ಏನಪ್ಪ ಅಂತಂದರೆ KPTCL ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದೀನಿ, ಹೌದಾ ಇಲ್ಲ? ಆವಾಗ ನೋಟಿಫಿಕೇಷನ್ ಬಿಟ್ಟಿಂದ ಹಿಡಿದು ಈಗ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ ಎಂಬ ಒಂದು ಕಾರಣ ಇಲ್ಲಿವರೆಗೂ ಸಹ ಸೆಕೆಂಡ್ ಲಿಸ್ಟ್ ಬಿಡೋವರೆಗೂ ಸಹ ನಾನು ಪ್ರತಿ ಒಂದು ಅಪ್ಡೇಟು ಸಹ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಓಕೆನಾ. ಹಾಗಾಗಿ ಪ್ರತಿಯೊಬ್ಬರು ಸಹ ನಿಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗುತ್ತೆ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.